ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿನ ಮನೇಲಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅಡುಗೆಗೂ ಮುಂಚೆ ಈ ಥರ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೇಲಿ ನಾವು ಅಡುಗೆ ಮನೇಲಿ ದೀಪನ ಅಗ್ನಿ ಮೂಲಲ್ಲಿ ಡೈಲಿ ಹಚ್ಚುತ್ತೀವಿ, ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ನಾನು ಈ ದೀಪಕ್ಕೆ ನೀರು ಮತ್ತು ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಫ್ಲೇವರ್ ರೋಸ್ ಫ್ಲೇವರು ಅರೋಮಾ ಆಯಿಲ್ 10 ಮಿಲಿ ಬರುತ್ತೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಬೇರೆ ಬೇರೆ ಫ್ಲೇವರ್ಸು ಸಿಗುತ್ತೆ. ಇದಕ್ಕೆ ಕ್ಯಾಂಡಲ್ ಹಚ್ಚಿಟ್ಟಿದ್ದೀನಿ. ಮತ್ತು ಇದಕ್ಕೆ ಯಾವುದಾದ್ರೂ ಒಂದು ಊದ್ಕಡ್ಡಿ ಥರ ಇರುತ್ತಲ್ಲ, ಅಂದರೆ ನಾವು ಯೂಸ್ ಮಾಡಿರೋದು ತಪಸ್ಯ ಅಂಥ ಧೂಪ, ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಮತ್ತು ಫಸ್ಟ್ ನಾನು ಬೆಣ್ಣೆ ಮಾಡ್ಕೊತಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಐಸ್ ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಬೆಣ್ಣೆ ನೈವೇದ್ಯಕ್ಕೆ ಅಂತ. ಮತ್ತು ಇದು ಅವಲಕ್ಕಿ ಪಾಯಸ. ಇದನ್ನು ಕೃಷ್ಣನಿಗೆ ತುಂಬ ಇಷ್ಟ ಅವಲಕ್ಕಿ ಅಂತ, ಅವಲಕ್ಕಿಲೇ ಮಾಡಿದ್ದೀನಿ ನೈವೇದ್ಯಕ್ಕೆ ಅಂತ. ಮತ್ತು ಇದು ಅವಲಕ್ಕಿ ಬಿಸಿಬೇಳೆ ಬಾತ್. ಇದನ್ನು ಸುಧಾ ಅವಲಕ್ಕಿಲೇ ಮಾಡಿರೋದು. ಇದನ್ನು ನೈವೇದ್ಯಕ್ಕೆ ಇಡಬೇಕು ಅಂತ ಮಾಡಿರೋದು. ಎರಡರ ಜೊತೆಗೆ ಗುಲಾಬ್ ಜಾಮೂನ್ ಮತ್ತು ಅವಲಕ್ಕಿ, ಸಕ್ಕರೆ, ಬೆಣ್ಣೆ ಎಲ್ಲ ಸೇರಿಸಿ ಇಟ್ಟಿದ್ದೀನಿ. ಈಗ ನಾನು ದೇವ್ರ ಮನೆ ರೆಡಿ ಮಾಡ್ಕೊತಿದ್ದೀನಿ. ಇದು ತಂಬಟ್ಲು, ಅಂದರೆ ಉರುಳಿ ಫೋಟ್ ಅಂತ ಕರಿತೀವಲ್ಲ, ಅದು ದೇವ್ರ ಮುಂದೆ ಇಡೋದಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಹಾಕಿದ್ರೆ ಗಮ್ ಅಂತಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು. ಆ್ಯಂಡ್ ಇದು ಫೈನಲ್ ಲುಕ್. ಮತ್ತಿದು ಪಂಚಗವ್ಯ ದೀಪ. ಇದು ಹಚ್ಚಿದ್ರೆ ಮನೇಲಿ ತುಂಬ ಒಳ್ಳೆಯದು ಅಂತಾರೆ. ಮತ್ತು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ತುಪ್ಪ ಹಾಕಿ ನೆನೆಯಾಕಿಟ್ಟು ಒಂದು 1/4 ಗಂಟೆ 15 ಮಿನಿಟ್ಸ್ ನೆನೆಯಾಕಿಟ್ಟು ಆಮೇಲೆ ಹಚ್ಚಬೇಕು. ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಮತ್ತು ನಾನು ಆ ಕಡೆ ಈ ಕಡೆ ಬಾಗಿಲಿಗೆ ಇಡೋಕ್ಕೆ ಅಂತ 2 ದೀಪ, ಮತ್ತು ತುಳಸಿ ಗಿಡದ ಮುಂದೆಗಡೆ ಇಡೋಕ್ಕೆ ಅಂತ 1 ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಮತ್ತು ಬತ್ತಿ ಎಲ್ಲ ಹಾಕಿ ಹಚ್ಚಿಟ್ಟಿದ್ದೀನಿ. ಈಗ ತಗೊಂಡೋಗಿ ಅಲ್ಲಿ ಇಡಬೇಕಷ್ಟೆ. ವಾರ ಮಾಡಿದಾಗೆಲ್ಲ ನಾವು ಈ ಥರ ಇಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲೆಲ್ಲೂ ಬೆಳಕಿದ್ದಾಗ ತುಂಬ ಚೆನ್ನಾಗಿರುತ್ತಲ್ವ, ಸೊ ಅದಕ್ಕೆ ಅಲ್ಲೂ ಇಡ್ತೀವಿ, ಇಲ್ಲೂ ಹಚ್ಚುತ್ತೀವಿ, ಅಡುಗೆ ಮನೆಯಲ್ಲೂ ಹಚ್ಚುತ್ತೀವಿ ನಾವು. ಇದು ತುಳಸಿ ಕಟ್ಟೆ ಮುಂದೆ ಬಿಟ್ಟಿದ್ದು ರಂಗೋಲೆ ಕೃಷ್ಣಂದು, ತುಂಬ ಚೆನ್ನಾಗಿತ್ತು ಕ್ಯೂಟಾಗಿ. ಮತ್ತು ಇದು ನಾವು ಹೊಸ್ಲು ರೆಡಿ ಮಾಡಿರೋದು. ಆ್ಯಂಡ್ ಇದು ಫೈನಲ್ ಎಲ್ಲ ಆದಮೇಲೆ, ಅಂದರೆ ಪೂಜೆ ಎಲ್ಲ ಮಾಡಾದಮೇಲೆ ತೆಗ್ದಿರೋ ವಿಡಿಯೋ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ಇದು ಮುದ್ದು ಕೃಷ್ಣ. ನಾನೇ ಉಯ್ಯಾಲೆ ಬೇಕು ಅಂತ ಅಂದ್ಬಿಟ್ಟೆ ತರಿಸ್ಕೊಂಡಿದ್ದು, ಕೃಷ್ಣ ಜನ್ಮಾಷ್ಟಮಿಗೆ ಅಂತಲೇ ತರಿಸಿದ್ದು. ತುಂಬ ಕ್ಯೂಟಾಗಿದೆ. ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.